ಬೇಕು. ಒಂದು ಎಕರೆಗೆ ಒಂದು ಎಕರೆಗೆ ಕನಿಷ್ಠ 8 ಬೆಳೆಗಳು ಬರಬೇಕು. ಯಾವಾಗ ಯಾವ್ದು ಮಾಡ್ಬೇಕು ಅಂತ ಹೇಳ್ತೀನಿ, ಆ ಥರ ಮಾಡ್ಕೊಳ್ಬೇಕು. ನಿಮಗೆ ಗಿಡಗಳಿಗೆ ಹತ್ರ 1 ಲಕ್ಷ ರೂಪಾಯಿ ಬೇಕು. ಒಂದು ವರ್ಷಕ್ಕೆ ಮೇಂಟೆನೆನ್ಸ್ಗೆ ಅಂತ ಎಷ್ಟು ದುಡ್ಡು ಬೇಕಾಗುತ್ತೆ ಸರ್? ಅದು ರಾಸಾಯನಿಕ ಪ್ರಶ್ನೆನೇ ಇಲ್ಲ, ನಮ್ಗೆ ಯಾವುದು ಬೇಕಾಗೇ ಇಲ್ಲ. ಮಾಡೋ ವಿಧಾನ ಹೇಳ್ಕೊಡ್ತೀನಿ. ನೀವು ಅದಕ್ಕೆ ಬೇಕಾಗಿರೋ ಔಷಧಿ ಮತ್ತು ಗೊಬ್ಬರಗಳನ್ನು ನೀವು ರೆಡಿ ಮಾಡ್ಕೊಳ್ಬೇಕು. ಆ ಮಾಡೋ ವಿಧಾನವನ್ನು ಕಲ್ಸ್ಕೊಡ್ತೀನಿ. 10 ಲಕ್ಷ ರೂಪಾಯಿ ಒಳಗೆ ಬರುತ್ತೆ ಅಂದ್ರೆ ನೀವು ಕೃಷಿ ಮಾಡೋದೇ ಬೇಡ, ಸುಮ್ಮನೆ ಬಿಟ್ಟು ಬೇರೆ ಏನಾದ್ರು ನೋಡಿ. ಸರ್ ನಮಸ್ತೆ. ನಮಸ್ತೆ ಸರ್, ಒಂದು ವರ್ಷದ ಹಿಂದೆ ನಾನು ನಿಮ್ಮನ್ನ ಭೇಟಿಯಾಗಿದ್ದು. ಸರ್, ಹಿಂಗೆ ಕೃಷಿಲಿ ತುಂಬ ನಷ್ಟ ಅನುಭವಿಸಿದ್ದೀನಿ ಸರ್, ಏನಾದ್ರು ಮಾಡಬೇಕು ಅಂತ ಹೇಳಿದಾಗ ನೀವು ಮಾರ್ಗದರ್ಶನ ನಾನು ಮಾಡ್ತೀನಿ ಅಂತ ಹೇಳಿ 1 ಎಕರೆ ನಾನು ಹೇಳಿ ಥರ ಮಾಡೆಲ್ ಮಾಡಿ ಅಂತ ಹೇಳಿದ್ರಿ. ಒಂದು ವರ್ಷದ ನಂತರ ಇವತ್ತು ಖುದ್ದಾಗಿ ನೀವೇ ಬರ್ತೀನಿ ಅಂತ ಅವತ್ತೇ ಪ್ರಾಮಿಸ್ ಮಾಡಿದ್ರಿ. ಖುದ್ದಾಗಿ ನೀವೇ ಗಿಡಗಳೆಲ್ಲ ಆಯ್ಕೆ ಮಾಡಿ ತೊಗೊಬಂದು ಇವತ್ತು ನಮ್ಮ ತೋಟದ ಹತ್ರ ತೊಗೊಂಬಂದಿದ್ದೀರಾ. ನಮಗೆ ಮಾರ್ಗದರ್ಶನ ಕೊಡ್ತೀನಿ ಅಂತ 1 ಎಕರೆ ಮಾಡೆಲ್ ಮಾಡಿ ನಮ್ಮ ಥರ ಅಂತ ಹೇಳಿದ್ದೀರಾ. ಸರ್, ಇದ್ರ ಬಗ್ಗೆ ಹೇಳಿ. 1 ಎಕರೆ ಮಾಡೆಲ್ ಯಾವ ಥರ ಮಾಡಿಸ್ತಿದ್ದೀರಾ, ಏನೇನು ಹಾಕಿಸ್ತಿದ್ದೀರಾ 1 ಎಕರೆಗೆ? 1 ಎಕರೆಗೆ ಕನಿಷ್ಠ 8 ಬೆಳೆಗಳು ಬರಬೇಕು. ಹಾಂ, ಇವತ್ತಿಗೆ ನಿಮ್ದು 8 ಬೆಳೆಗಳು ಆಗಲ್ಲ, ಹಾಂ, ಆದರೆ 8 ಬೆಳೆಗಳು ಬರಲೇಬೇಕು. ಅದು ಸ್ಟೆಪ್ ಬೈ ಸ್ಟೆಪ್ ನಾಟಿ ಮಾಡಬೇಕು. ಒಂದೇ ಸಾರಿ ಅಷ್ಟು ಮಾಡೋಕ್ಕೆ ಬರಲ್ಲ. ಅಂದರೆ ಯಾವಾಗ ಯಾವ್ದು ಮಾಡಬೇಕು ಅದನ್ನ ಹೇಳ್ತೀನಿ, ಆ ಥರ ಮಾಡ್ಕೊಳ್ಬೇಕು. ನೆಲದಿಂದ 4 ಅಡಿ, ಅಲ್ಲಿಂದ 8 ಅಡಿ, ಅಲ್ಲಿಂದ 30 ಅಡಿ, ಅಲ್ಲಿಂದ 40 ಅಡಿ, ಈ ಥರ ಬೆಳೆಗಳ ಕಾಂಬಿನೇಷನ್ ಮಾಡ್ಕೊಡ್ತೀವಿ. ಸರ್, 1 ಎಕರೆಲಿ ಈಗ ಏನೇನು ಹಾಕಿಸ್ತಾ ಇದ್ದೀರಾ? 1 ಎಕರೆಲಿ ಈಗ ಅಡಿಕೆ, ತೆಂಗು, ಕಾಫಿ, ಕಾಳುಮೆಣಸು, ಜಾಯಿಕಾಯಿ, ಚಕ್ಕೆ, ಅಲ್ಲಿಂದ ಒಂದಷ್ಟು ಹಣ್ಣಿನ ಗಿಡಗಳು. ಸರ್, 1 ಎಕರೆ ಮಾಡೆಲ್ ಇವಾಗ ಈ ಮಾಡೋಕ್ಕೆ 1 ಎಕರೆ ಮಾಡೆಲ್ಗೆ ಎಷ್ಟು ಖರ್ಚು ಬರುತ್ತೆ? ನಿಮಗೆ ಗಿಡಗಳಿಗೆ ಹತ್ರ 1 ಲಕ್ಷ ರೂಪಾಯಿ ಬೇಕು. ಎಲ್ಲ ಬೆಳೆಗಳು, ಎಲ್ಲ ಗಿಡಗಳು ಸೇರಿ ಒಂದೇ ಸರಿ ಆಗಲ್ಲ. ಈಗ ಹೇಳಿದ್ನಲ್ಲ, ಈಗ ಕಾಫಿನ ನೀವು ಈಗ ಹಚ್ಚಕ್ಕೆ ಬರಲ್ಲ, ಆದ್ರೆ ಅದ್ರದ್ದು ಸೇರಿ ನಾನು ಹೇಳ್ತಾ ಇರೋದು 1 ಲಕ್ಷ ರೂಪಾಯಿ ಬೇಕಾಗುತ್ತೆ. 1 ಲಕ್ಷ ರೂಪಾಯಿ ಬೇಕಾಗುತ್ತೆ. ಅದು 1 ವರ್ಷಕ್ಕೆ ಮೇಂಟೆನೆನ್ಸ್ಗೆ ಅಂತ ಎಷ್ಟು ದುಡ್ಡು ಬೇಕಾಗುತ್ತೆ ಸರ್? ಅದಕ್ಕೆ ಮೇಂಟೆನೆನ್ಸ್ ಒಂದು 15-20 ಸಾವಿರ ಇದ್ರೆ ಸಾಕು. 15-20 ಸಾವಿರ 1 ವರ್ಷಕ್ಕೆ ಮೇಂಟೆನೆನ್ಸ್ ಆಗುತ್ತೆ. ಮಾಡೋ ವಿಧಾನ ಹೇಳ್ಕೊಡ್ತೀನಿ. ನೀವು ಅದಕ್ಕೆ ಬೇಕಾಗಿರೋ ಔಷಧಿ ಮತ್ತು ಗೊಬ್ಬರಗಳನ್ನು ನೀವು ರೆಡಿ ಮಾಡ್ಕೊಳ್ಬೇಕು. ಆ ಮಾಡೋ ವಿಧಾನವನ್ನು ಕಲ್ಸ್ಕೊಡ್ತೀನಿ. ಇದು ಒಟ್ಟು ರಾಸಾಯನಿಕ ಮುಕ್ತ? ರಾಸಾಯನಿಕ ಪ್ರಶ್ನೆನೇ ಇಲ್ಲ, ನಮ್ಗೆ ಯಾವುದು ಬೇಕಾಗೇ ಇಲ್ಲ. ನಾನು ನೋಡಿದೆ, ನಿಮ್ದೀಗ ಟೊಮೆಟೊ ಹಚ್ಚಿದಿರಲ್ಲ, ನಿಮ್ಗೆ ಟೊಮೆಟೊದಲ್ಲಿ ಎಲೆ ಮುರುಟು ರೋಗ ಬರುತ್ತೆ ಅಲ್ವಾ? ಹೌದು. ಬಯೋಮಾಸ್ ಅಂತ ಒಂದು ಪ್ರಾಡಕ್ಟ್ ಮಾಡ್ಕೊಳ್ಬೇಕು, ಅಂಗಡಿಯಲ್ಲಿ ಸಿಗೋಲ್ಲ. ಮಾಡೋ ವಿಧಾನ ಹೇಳ್ಕೊಡ್ತೀನಿ, ಅದನ್ನ ರೆಡಿ ಮಾಡ್ಕೊಂಡು ಕೊಡಿ. ಯಾಕೆ ಮುರುಟು ರೋಗ ಬರುತ್ತೆ ನೋಡೋಣ. ಸರ್, ನೀವು 1 ಎಕರೆಲಿ ಇಷ್ಟು ಆದಾಯ ಬರೋ ಥರದೇ ಮಾಡ್ತೀನಿ ಅಂತ ಹೇಳಿದ್ರಿ. ನೀವು ನಾನು ಮೊದಲೇ ಲಾಸ್ ಅನುಭವಿಸಿದ್ದೀನಿ ಸರ್ ಅಂತ ಹೇಳ್ಕೊಂಡಿದ್ದೆ. ಸರ್, 1 ಎಕರೆಲಿ ಈ ಥರ ಮಾಡೆಲ್ ಮಾಡಿದಾಗ ಎಷ್ಟು ಆದಾಯ ಗಳಿಸ್ಬೋದು 1 ವರ್ಷದಲ್ಲಿ? 15 ಲಕ್ಷ ರೂಪಾಯಿ ಬರಲೇಬೇಕು 1 ಎಕರೆಗೆ. 1 ಎಕರೆಗೆ 15 ಲಕ್ಷ ರೂಪಾಯಿ ತೆಗಿಬೋದು. ನೀವು ಇನ್ನು ಲೋ ಇಟ್ಕೋತೀರ ಅಂದ್ರೆ 10 ಲಕ್ಷ. 10 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಒಳಗೆ ಬರುತ್ತೆ ಅಂದ್ರೆ ನೀವು ಕೃಷಿ ಮಾಡೋದೇ ಬೇಡ, ಸುಮ್ಮನೆ ಬಿಟ್ಟು ಬೇರೆ ಏನಾದ್ರು ನೋಡಿ. ನಾವು ಸುಮಾರು 3-4 ವರ್ಷದಿಂದ 1 ರೂಪಾಯಿನೂ ಆದಾಯ ನೋಡಿಲ್ಲ. ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿಕೊಂಡು ಎಲ್ಲ ಎಕರೆಗಟ್ಟಲೆ ಶುಂಠಿ, ಚಪ್ರ ಬದನೆ, ಸೌತೆಕಾಯಿ ಮತ್ತು ರಾಗಿ, ಜೋಳ ಎಲ್ಲ ಬೆಳೆದಿದ್ದೀವಿ. ಬಟ್ ಎಲ್ಲ ನಾವು ಅಂಗಡಿ ಗೊಬ್ಬರ ಮತ್ತು ಔಷಧಿಗಳಿಗೆ, ಆಳು ಕಾಳುಗಳಿಗೆ ದುಡ್ಡು ಕೊಟ್ಟು ಎಲ್ಲ ಲಾಸ್ ಮಾಡ್ಕೊಳ್ಳೋದೇ ಆಗಿತ್ತು. ಅಂದರೆ ಇದಕ್ಕೆ ರಾಸಾಯನಿಕ ಮುಕ್ತವಾಗಿ ಈಗ ಆರ್ಗ್ಯಾನಿಕ್ ಆಗಿ ಬೆಳಿಬೋದು ಅಂತ ಹೇಳ್ತಿದ್ದೀರಾ? 100ಕ್ಕೆ 100 ರಾಸಾಯನಿಕ ಮುಕ್ತವಾಗಿ ಬೆಳಿಬೋದು. ಇನ್ನೊಂದು, ನಾವು ಬೆಳೆಗಳನ್ನು ಆಯ್ಕೆ ಮಾಡುವಾಗ ತತ್ಕ್ಷಣಕ್ಕೆ ಮಾರಲೇಬೇಕು ಅನ್ನೋ ಬೆಳೆಗಳ ಆಯ್ಕೆಯನ್ನು ಸ್ವಲ್ಪ ಹಿಂದಿಟ್ಕೊಳ್ಬೇಕು ನಾವು. ಉದಾಹರಣೆ, ನೀವು ತರಕಾರಿ ಬೆಳಿತೀರಿ, ಅದು ಜೂಜಿದ್ದಂಗೆ ಸಿಕ್ಕಿದ್ರೆ ಸಿಗ್ಬೋದು, ಇಲ್ಲದೋದ್ರೆ ಇಲ್ಲ. ಆದ್ರೆ ನಿಮ್ಗೆ ಏನಾಗತ್ತೆ, ಕಟಾವು ಮಾಡ್ತೀರಿ ಅಂದ್ರೆ ಅವತ್ತೇ ಮಾರ್ಬೇಕದ್ನ. ನೀವು ಒಂದು 8 ದಿವಸ ಇಟ್ಕೊಳಕ್ಕಾಗತ್ತಾ? ಇಲ್ಲ, ಆಗೋಲ್ಲ. ಅದೇ ನಾವು ಈ ವಾಣಿಜ್ಯ ಬೆಳೆಗಳನ್ನು ಬೆಳೆದಾಗ ನೀವು ಇದನ್ನ 2 ವರ್ಷ ಇಡಬಹುದು, ರೇಟ್ ಇದ್ದಾಗ ಮಾರೋದು. ಈಗ ಅವ್ರಿಗೆ ಗೊತ್ತು, ವ್ಯಾಪಾರಸ್ಥರು. ಈಗ ಇಡೀ ನಮ್ಮ ಇದು ಇರೋದೇ ವ್ಯಾಪಾರಸ್ಥರ ಕೈಯಲ್ಲಿ ಮಾರುಕಟ್ಟೆ. ಟೊಮೆಟೊ ನೀವು ತಗೊಂಡು ಹೋಗ್ತೀರಾ, ನೀವು ಅದನ್ನ ಕೊಟ್ಟಿಲ್ಲ ಅಂದ್ರೆ ಹಾಳಾಗತ್ತೆ. ಅವ್ರಿಗೂ ಗೊತ್ತು, ನೀವು ಕೊಡ್ಲೇಬೇಕದ್ನ. ಹೌದೌದು. ಅವ್ರು ಹೇಳಿದ ರೇಟ್, ಅದಕ್ಕೆ ಅವ್ರು ಏನು ಹೇಳ್ತಾರೋ ಅದು ಕೊಡ್ಬೇಕಾಗತ್ತೆ. ಅದೇ ಕಾಳುಮೆಣಸು, ಇಲ್ಲಪ್ಪ ನಾನು ಕೊಡಲ್ಲ, ನನಗೆ ಆ ರೇಟ್ ಪೂರೈಸಲ್ಲ, ನಾನು ಕೊಡಲ್ಲ. ಯಾವಾಗಲೂ ವ್ಯಾಪಾರಸ್ಥರು ಅವರ ಲಾಭಕ್ಕೋಸ್ಕರ ಮಾಡ್ತಾರೆ ಸ್ವಾಭಾವಿಕವಾಗಿ. ನಾವು ಮಾಡಿದ್ರು ಅದನ್ನೇ ಮಾಡೋದೆ, ಅದರಲ್ಲೇನು ಪ್ರಶ್ನೆ ಇಲ್ಲ. ಯಾರು ಒಂದು ಬಿಸ್ನೆಸ್ ವ್ಯಾಪಾರ ಮಾಡ್ತೀವಿ ಅಂತ ಹೊರಟ್ರೆ ಲಾಭಕ್ಕೆ ಮಾಡೋದು. ಅವರಿಗೆ ನಾಳೆ ಅವ್ರ ಹತ್ರ ಮಾಲಿಲ್ಲ ಅಂದ್ರೆ ಅವ್ರಿಗೆ ಜೀವನ ನಡೆಯೋಲ್ಲ. ಅವ್ರಿಗೆ ಬೇಕೇ ಬೇಕು ಮಾಲು. ಆವಾಗ ನಾವು ಸ್ಟಾಕ್ ಮಾಡಿ ಇಟ್ಕೊಳ್ಳುವಂಥ ಬೆಳೆ ಅಂತ ಆದರೆ ನೀವು ಕಡಿಮೆ ರೇಟಿಗೆ ಕೊಡೋಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ ಸ್ವಾಭಾವಿಕವಾಗಿ. ಅವಾಗ ರೇಟ್ ಬರ್ತಾರೆ ಅವರು.
ಅವ್ರಿಗೆ ಬೇಕು, ಅನಿವಾರ್ಯ ಅವರಿಗೆ. ಕರೆಕ್ಟ್ ಕರೆಕ್ಟ್. ನಮಗೆ ಅನಿವಾರ್ಯತೆ ಇರೋಲ್ಲ ಕೊಡ್ಲೇಬೇಕು ಅಂತ. ಅದೇ ನಾವು ತರಕಾರಿ ಬೆಳೆದಾಗ ಅವ್ರಿಗೆ ಅನಿವಾರ್ಯತೆ ಇರೋಲ್ಲ, ನಮಗೆ ಅನಿವಾರ್ಯತೆ ಇರುತ್ತೆ ಕೊಡೋದು, ಇಲ್ಲದ್ರೆ ಹಾಳಾಗತ್ತೆ. ಹಾಗಾಗಿ ನಿಮ್ಮದು ಜಮೀನು ಎಷ್ಟಿದೆಯೋ ಅದರಲ್ಲಿ ಕನಿಷ್ಠ ಅರ್ಧದಷ್ಟನ್ನಾದ್ರೂ ವಾಣಿಜ್ಯ ಬೆಳೆಗಳಿಗೆ ಹೋಗಿ, ಇನ್ನರ್ಧ ನೀವು ತರಕಾರಿ ಬೆಳಿತೀರಾ, ಏನ್ ಬೆಳಿತೀರಾ ಬೆಳೀರಿ. ಅಂದ್ರೆ ಇದು ಯಾವ್ದು ಹಾಳಾಗೋ ಪದಾರ್ಥ ಅಲ್ಲ, ಯಾವಾಗ್ಲಾದ್ರು ಇಟ್ಕೊಂಡು ನಮಗೆ ಬೇಕಾದಾಗ ಮಾರ್ಬೋದು, ರೈಟ್ ಸಿಗ್ಲಿಲ್ಲ ಅಂತ 2 ವರ್ಷ ಆರಾಮಾಗಿ ಇಟ್ಕೊಳ್ಬಹುದು. ಇದರಲ್ಲಿ ನಿಮ್ಗೆ ಮಾವು ಒಂದು ಬಿಟ್ರೆ ಉಳಿದಿದ್ದು ಯಾವುದು ತತ್ಕ್ಷಣಕ್ಕೆ ಮಾರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅಡಿಕೆನೂ ಇಟ್ಕೋಬಹುದಾ? ಅಡಿಕೆನೂ ಇಡ್ಬೋದು ಸರ್, ನಾನು 5 ವರ್ಷದವರೆಗೆ ಇರ್ತೀನಿ ಅಡಿಕೆನ. 5 ವರ್ಷದವರೆಗೂ ಸ್ಟೋರ್ ಮಾಡ್ಬಿಟ್ಟು ಅಡಿಕೆ ಇಟ್ಕೊಂಡ್ರೆ ಏನು ತೂಕ ವ್ಯತ್ಯಾಸ ಬರಲ್ಲ? ಏನೂ ಆಗಲ್ಲ. ಒಂದು ಸಾರಿ ಅದು ಡ್ರೈ ಆಯ್ತು ಅಂದ್ರೆ ಮುಗೀತು, ಸೇಮ್ ತೂಕ ಇರುತ್ತೆ. ಏನೊಂದು 10 ಗ್ರಾಮ್ 20 ಗ್ರಾಮ್ ವೇರಿಯೇಷನ್ ಬರ್ಬೋದು ಬಿಟ್ರೆ ಕ್ವಿಂಟಲ್ಗೆ 8-10 kg ಎಲ್ಲ ತುಟ್ಟಿ ಬರೋಲ್ಲ. ಸರ್ ಅಡಿಕೆ ಅಂದ್ರೆ ಹೇಗೆ ಡೈರೆಕ್ಟ್ ಕೆಡಕ್ತಿರಲ್ಲ ಮರದಿಂದ ನೇರವಾಗಿ, ಅದನ್ನೇ ತಗೊಂಡೋಗಿ ಮನೇಲಿ ಸ್ಟೋರ್ ಮಾಡ್ತೀರಾ, ಇಲ್ಲ ಅದನ್ನ ಬಿಡಿಸ್ಬಿಟ್ಟು ಪ್ರೊಸೆಸ್ ಮಾಡ್ಬೇಕು, ಅದಕ್ಕೆ ಪ್ರೊಸೆಸ್ ಮಾಡಿ ಆಮೇಲೆ ಅದನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು? 2 ತರ ಬರುತ್ತೆ. ಒಂದು ಹಣ್ಣಾಗಿರೋ ಅಡಿಕೆ ಆದ್ರೆ ಬೀಳಿಸಿದ ತಕ್ಷಣ ಬಿಸಿಲಿಗೆ ಹಾಕ್ಬಿಡ್ತೀವಿ, 35ರಿಂದ 40 ದಿವಸ ಬೇಕು ಬಿಸಿಲಲ್ಲಿ ಹಾಕಿಟ್ಬಿಟ್ರೆ, ಆನಂತರ ಚೀಲ ತುಂಬಿಟ್ರೆ ಮುಗೀತು, 2-3 ವರ್ಷ ಆರಾಮಾಗಿ ಇಡ್ಬೋದು. ಇನ್ನು ಹಸಿ ಕಾಯಿನ ಕೊಯ್ದಾಗ ಅದನ್ನ ಬೇಯಿಸಿ ಒಣಸ್ಬೇಕು, ಒಣಸಿ ಅದ್ರಲ್ಲಿ ಕ್ವಾಲಿಟಿ ಚೇಂಜ್ ಮಾಡಬೇಕು. ಆ ಥರ ಮಾಡಿ ಇಟ್ಬಿಟ್ರೆ, ಗ್ರೇಡಿಂಗ್ ಮಾಡಿ ಇಟ್ಬಿಟ್ರೆ 2-3 ವರ್ಷ ಆರಾಮಾಗಿರುತ್ತೆ. ಇಲ್ಲ ಮೆಣಸಲ್ಲಿ 2 ಬರುತ್ತೆ ಸರ್, ಹೈಬ್ರಿಡ್ ನಾಟಿ ಒಂದೇ ಗ್ರೇಡು, ಹೈಬ್ರಿಡ್ 1 ಗ್ರೇಡು, ನಾಟಿ 1 ಗ್ರೇಡು. ಸರಿ, ಮೆಣಸು ಬೆಳೆದಾಗ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆದಿದ್ಕೆ ಒಂದು ರೇಟು, ಆರ್ಗ್ಯಾನಿಕ್ ಆಗಿ ಬೆಳೆದಿದ್ಕೆ ಒಂದು ರೇಟ್ ಏನಾದ್ರು ಸಿಗುತ್ತೆ? ಅಲ್ಲ, ಆರ್ಗ್ಯಾನಿಕ್ ಟೆಸ್ಟ್ ಮಾಡೆಲ್ಲ ತಗೋತಾರೆ ಅಂತಾರಲ್ಲ? ಆರ್ಗ್ಯಾನಿಕ್ ಟೆಸ್ಟ್ ಮಾಡಿಕೊಟ್ಟಾಗ ನಿಮಗೆ ಮೆಣಸು ಅಂತಲ್ಲ, ಯಾವುದೇ ಬೆಳೆಗಳಿಗೆ ನಮಗದು ಉತ್ತಮವಾದ ಮಾರುಕಟ್ಟೆ ಸಿಕ್ಕೇ ಸಿಗತ್ತೆ, ರೇಟ್ ಜಾಸ್ತಿ ಸಿಕ್ಕೇ ಸಿಗತ್ತೆ. ಅಂದ್ರೆ ಅದನ್ನ ಹೆಂಗ್ ಸರ್ ಟೆಸ್ಟ್ ಮಾಡ್ಬೋದು ಅದನ್ನ ಆರ್ಗ್ಯಾನಿಕ್? ಖಂಡಿತ ಖಂಡಿತ ಗೊತ್ತಾಗ್ಬಿಡುತ್ತೆ ಅದು. ಈಗಿನ ಲ್ಯಾಬ್ ಟೆಸ್ಟ್ಗಳು ತುಂಬಾ ಇಂಪ್ರೂವ್ ಆಗಿದೆ. ತುಂಬಾ ಅಂದ್ರೆ ತುಂಬಾ ಇಂಪ್ರೂವ್ ಆಗಿದೆ. ಅಂದ್ರೆ ಈಗ ಆರ್ಗ್ಯಾನಿಕ್ ಆಗಿ ಬೆಳೆದಿದ್ದಕ್ಕೆ ಜಾಸ್ತಿ ರೇಟ್ ಇರುತ್ತೆ? ಖಂಡಿತ ಸಿಗತ್ತೆ ಸರ್, ಖಂಡಿತ ಸಿಗತ್ತೆ. ಈ ರಾಸಾಯನಿಕ ಬೆಳೆದಿದ್ರಲ್ಲ ಕಡಿಮೆ ರೇಟ್ ಸಿಗುತ್ತೆ. ಅತಿಯಾಗೆಲ್ಲ ಸಿಗೋಲ್ಲ, ಒಂದು ನೆನಪಿಟ್ಕೊಳ್ಳಿ, ಅತಿಯಾಗೆಲ್ಲ ಜಾಸ್ತಿ ಸಿಗತ್ತೆ ಅಂತಲ್ಲ, ಆದ್ರೆ ಮಾರುಕಟ್ಟೆ ದರಕ್ಕಿಂತ ಜಾಸ್ತಿ ಸಿಗತ್ತೆ. ಇನ್ನೊಂದು ದೊಡ್ಡ ಕಲ್ಪನೆ ಏನಿದೆ, ರಾಸಾಯನಿಕದಲ್ಲಿ ಬೆಳೆದ್ರೆ ಮಾತ್ರ ಬೆಳೆ ತೆಗಿಯೋಕ್ಕಾಗತ್ತೆ, ಸಾವಯವದಲ್ಲಿ ಬೆಳೆ ತೆಗಿಯೋಕ್ಕಾಗೋಲ್ಲ ಅನ್ನೋದೊಂದು ದೊಡ್ಡ ಮಾಬ್ ಕ್ರಿಯೇಟ್ ಆಗಿದೆ. ಒಂದಿಷ್ಟು ಸೈಂಟಿಸ್ಟ್ಗಳು ಸರ್ಕಾರಿ ಪ್ರಾಯೋಜಿತ, ಅದು ರೈತರ ಪ್ರಾಯೋಜಿತ ಅಲ್ಲ, ಸರ್ಕಾರಿ ಪ್ರಾಯೋಜಿತ. ಅವರು ಅದನ್ನ ಸರಿಯಾಗಿ ಬಿಂಬಿಸಿದ್ದಾರೆ. ಗೊಬ್ಬರದ ಕಂಪನಿಗಳು ಮಾಡತ್ತೆ, ಅದೇ ಕಂಪನಿಗಳೇ ಫಂಡಿಂಗ್ ಮಾಡ್ತಾರೆ ಕಾಲೇಜ್ಗಳಿಗೆ. ಈಗ ಅಲ್ಲಿ ನೋಡಿ, ಯಾವ್ದಾದ್ರು ಸಾಯಿಲ್ ಅಲ್ಲಿ ಏನಾದ್ರು ಒಂದು ಕೊರತೆ ಇದೆ ಅಂದ್ರೆ ನೀವು ಯೂರಿಯಾ ಹಾಕಿ, ಪೊಟ್ಯಾಶ್ ಹಾಕಿ, ಈ ತರದ್ನೇ ಅವರು ಸಜೆಷನ್ ಮಾಡೋದು. ಕೃಷಿ ಅಧಿಕಾರಿಗಳು ಬಂದು ಸಜೆಷನ್ ಮಾಡೋದು ಇದನ್ನೇ, ಔಷಧಿ ಹೊಡೀರಿ, ಇದನ್ನೇ ಮಾಡಿ ಅಂತ. ಬಟ್ ನ್ಯಾಚುರಲ್ ಆಗಿ ಮನೇಲಿ ಈ ತರ ಮಾಡ್ಕೋಬಹುದು, ರಾಸಾಯನಿಕ ಮುಕ್ತ ಮಾಡಿ ಅಥವಾ ನ್ಯಾಚುರಲ್ ಆಗಿ ನಾವು ಗೊಬ್ಬರ ಮಾಡ್ಕೋಬಹುದು, ಆರ್ಗ್ಯಾನಿಕ್ ಆಗಿ ಮಾಡಬಹುದು ಅಂತ ಯಾರು ಹೇಳಲ್ಲ. ಇಲ್ಲಿ ಏನಾಗಿದೆ ಗೊತ್ತಾ, ನನ್ನ ವೈಯಕ್ತಿಕ ಅಭಿಪ್ರಾಯ ಇದು, ಇವತ್ತಿನ ಅಧಿಕಾರಿಗಳೇನಿದ್ದಾರೆ ಅವರು 77ರ ನಂತರ ಹುಟ್ಟಿರೋರು. ಅವ್ರು ಹುಟ್ಟುವಾಗಲೇ ರಾಸಾಯನಿಕ ಒಂದು ಭ್ರಮೆಯನ್ನ ತುಂಬಿಸ್ಬಿಟ್ಟಿದ್ದಾರೆ ತಲೆಯಲ್ಲಿ. ಈ ಒಂದು ಕುರಿ ಮಂದೆ ಹೊರಟಂಗೆ ಅಂತ ಹೇಳ್ತಾರೆ, ಒಂದು ಕುರಿ ಹೋಯ್ತು ಅಂದ್ರೆ ಹಿಂದಿರೋ ಕುರಿ ಪೂರ ಅದು ಹಿಂದೆ ಹೋಗುತ್ತೆ, ಅವು ಬೇರೆ ಕಡೆ ಹೋಗೋದೇ ಇಲ್ಲ. ಅದೇ ರೀತಿ ಗೌರ್ಮೆಂಟ್ ಪ್ರಾಯೋಜಿತ ಆಗಿರೋದಕ್ಕೆ ಅವರು ಅದನ್ನ ಸರಿಯಾಗಿ ಬಿಂಬಿಸಿದ್ದಾರೆ, ರಾಸಾಯನಿಕದ ಹೊರತಾಗಿ ಜೀವನವೇ ಇಲ್ಲ ಅಂತ. ಅಷ್ಟೇ ಆಗಿರೋದು. ಅವ್ರಿಗೆ ಗೊತ್ತೇ ಇಲ್ಲ ರಾಸಾಯನಿಕದ ಹೊರತಾಗಿ ಜೀವನ ಇದೆ ಅನ್ನೋದೇ ಗೊತ್ತಿಲ್ಲ. ಇನ್ನೊಂದು, ಕೃಷಿ ಅಧಿಕಾರಿಗಳು ಬರ್ತಾರಲ್ಲ, ಅದರಲ್ಲಿ ಎಷ್ಟು ಜನ ಅಧಿಕಾರಿಗಳು ಕೃಷಿಕರು ಅಥವಾ ಕೃಷಿಕರ ಮನೆಯವರು ಅಂತ ಹೇಳಿ. ಸತ್ಯ ಸರ್, ಕರೆಕ್ಟ್. ಎಲ್ಲೋ ನಗರದಲ್ಲಿ ಹುಟ್ಟಿರ್ತಾರೆ, ಗಿಡ ಅಂದ್ರೆ ಏನು, ಬಳ್ಳಿ ಅಂದ್ರೆ ಏನು, ಮಣ್ಣು ಅಂದ್ರೆ ಏನು ಅನ್ನೋದೇ ಗೊತ್ತಿರೋಲ್ಲ. ಅವ್ರು ನಮಗೆ ಕೃಷಿ ಅಧಿಕಾರಿಗಳು, ಕೃಷಿ ಮಂತ್ರಿಗಳು. ಹೆಂಗದು ಕೃಷಿಗೆ ಅದರಲ್ಲಿ ಏನು ವ್ಯವಸ್ಥಿತವಾಗಿ ಇದೆ ಅನ್ನೋದನ್ನ ಹೇಳೋಕ್ ಸಾಧ್ಯ? ಅವರು ವ್ಯವಸಾಯನೇ ಮಾಡದೇ ಇರೋದು, ವ್ಯವಸಾಯದ ಬಗ್ಗೆ ಯಾವ ತರ ಮಾಹಿತಿ ಕೊಡಕ್ ಸಾಧ್ಯ ಅಂತ. ನಿಜ. ಅದು ಯಾರೋ ಬರ್ದಿರೋದೊಂದಷ್ಟು ಪುಸ್ತಕಗಳಿರತ್ತೆ, ಆ ಪುಸ್ತಕ ನೋಡ್ಕೊಂಡು ಅವ್ರು ಹೇಳ್ಕೊಂಡು ಹೋಗ್ತಾರೆ. ಈಗ ನೋಡಿ, ಊಟಕ್ಕೆ ಉಪ್ಪು ಬೇಕು, ಇದು ಥೇರಿ. ಹೌದಾ? ನೀವು ಯಾವುದೇ ಒಂದು ಪುಸ್ತಕಗಳನ್ನು ಓದಿದ್ರೆ ಹೇಳ್ತಾರೆ ನೀವು ಅಡಿಗೆ ಮಾಡುವಾಗ ಉಪ್ಪು ಹಾಕಬೇಕು ಅಂತ. ಇದು ಥೇರಿ. ಆ ಥೇರಿ ಕಲ್ತವ್ರು ಬಹಳ ಜನ ಇರ್ತಾರೆ.
ಹಾಂ ಹಾಂ ಆ ತೇರಿ ನೋಡ್ಕೊಂಡು ನಾವು ಊಟಕ್ಕೆ ಅಡುಗೆ ಮಾಡೋರು ಉಪ್ಪು ಹಾಕೋಕೆ ಹೋದ್ರೆ ತಿನ್ನೋಕೆ ಬರುತ್ತೆ ಅದು. ಹಾಂ ಹಾಂ ಆ ಉಪ್ಪು ಎಷ್ಟು ಹಾಕಬೇಕು ಅನ್ನೋದು ಪ್ರಾಕ್ಟಿಕಲ್ಲು. ಹ್ಞೂ 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 ರಾಸಾಯನಿಕ ಗೊಬ್ಬರಗಳೇನಿದ್ದಾವೆ ಹಾಂ ಇದು ಊಟಕ್ಕೆ ಉಪ್ಪಿನಕಾಯಿ ಅಂತ ಇದ್ರೆ ಅಪಾಯ ಇಲ್ಲ. ಮುಖ್ಯ ಊಟನೇ ಅದನ್ನ ಮಾಡ್ತಾ ಇದ್ದಾರೆ ಈಗ. ಹಾಂ ಹಾಂ ಅಧಿಕಾರಿಗಳ ತಪ್ಪು ಎಷ್ಟಿದೆಯೋ ರೈತರಿದ್ದು ಅಷ್ಟೇ ತಪ್ಪಿದೆ. ಹ್ಞೂ ಹ್ಞೂ ಈಗ ನೋಡಿ, ನೀವು ಯಾವುದೋ ಒಬ್ಬ ಅಧಿಕಾರಿ ಕೇಳಿ, ಅವ್ರು ಶಿಫಾರಸು ಮಾಡೋದೆಷ್ಟು? ಹ್ಞೂ 1 ಎಕರೆ ಒಂದು ಮೂಟೆನೇ 2 ಮೂಟೆನೇ ಶಿಫಾರಸು ಮಾಡ್ತಾರೆ. ಈ ರೈತರು ಹಾಕೋದೆಷ್ಟು? ಹ್ಞೂ ಹ್ಞೂ ಅವ್ರು 1 ಮೂಟೆ ಹಾಕಿದ್ರೆ ಇವ್ರು 10 ಮೂಟೆ ಹಾಕ್ತಾರೆ. 10 ಮೂಟೆ ಹಾಕ್ತಾರೆ. ಹ್ಞೂ ಹಾಗಾಗಿ ಬರೀ ನಾವು ಅಧಿಕಾರಿಗಳ ಮೇಲೆ ಹೇಳೋಕ್ಕೂ ಆಗಲ್ಲ, ರೈತರಿದ್ದು ಅಷ್ಟೇ ಇದಿರುತ್ತೆ. ನಿಜ. ಅಂದರೆ ಖರ್ಚುಗಳನ್ನ ತುಂಬ ಖರ್ಚು ಮಾಡ್ತಿದ್ದಾರೆ ರೈತರು, ಬಟ್ ಆದಾಯ ತಗೋತಿಲ್ಲ. ಮಣ್ಣು ಹಾಳಾಗ್ತಿದೆ, ಜಮೀನು ಸರ್ ಮಣ್ಣಿನ ಫಲವತ್ತತೆ ಹಾಳಾಗ್ತಿದೆ. ಒಂದು ಹ್ಮ್. ಏನಾಗಿದೆ, ರೈತರು ಆಲಸಿಗಳಾಗ್ತಾ ಇದ್ದಾರೆ, ಹ್ಮ್. ಸೋಮಾರಿಗಳಾಗ್ತಾ ಇದ್ದಾರೆ ರೈತರು. ಹಾಗಾಗಿ ಇದೆಲ್ಲ ಕಾರಣ. ಒಬ್ಬ ರೈತ ಆದವನಿಗೆ ಹ್ಮ್. ಕೃಷಿ ಮಾಡುವಾಗ ಕರೆಕ್ಟಾಗಿ ಗಮನ ಕೊಟ್ಕೊಳ್ಳಿ. ಹ್ಮ್. ಯಾವುದು, ಯಾವಾಗ, ಯಾಕೆ, ಎಷ್ಟು, ಹೇಗೆ, ಹ್ಮ್. ಇದು 5 ವಿಷಯ ಅವನಿಗೆ ಅರ್ಥ ಆಗಿಬಿಟ್ರೆ, ಆ 5 ವಿಷಯನ ಅವನು ತಿಳ್ಕೊಂಡು ಬಿಟ್ರೆ ಯಾವ ರೈತನೂ ಸೋಲಲ್ಲ. ಹ್ಞೂ 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 ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತದೆ. ಯಾವಾಗ ಅಂದರೆ ಯಾವ ಬೆಳೆಗಳನ್ನು ಯಾವಾಗ ನಾಟಿ ಮಾಡಬೇಕು ಅನ್ನೋದು, ಹ್ಞೂ ಹೇಗೆ ನಾಟಿ ಮಾಡಬೇಕು ಅನ್ನೋದು, ಹಾಂ ಯಾಕೆ ಅದನ್ನೇ ಮಾಡಬೇಕು ಅನ್ನೋದು, ಹ್ಮ್. ಎಷ್ಟು, ಹ್ಮ್. ಯಾವುದಕ್ಕೆ ಏನು ಕೊಡಬೇಕು, ಎಷ್ಟು ಕೊಡಬೇಕು, ಹ್ಞೂ ಅದನ್ನು ರೆಡಿ ಮಾಡೋದು ಹೇಗೆ, ಇದನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅವನು ಗೆಲ್ತಾನೆ. ಹಾಂ ಹಾಂ ಒಟ್ಟಾರೆ ತಿಳುವಳಿಕೆ ಇಲ್ಲದೆ ಕೃಷಿ ಮಾಡೋಕ್ಕಾಗಲ್ಲ. ಆಗೋಲ್ಲ ಸರ್. ಸಂಪೂರ್ಣ ಮಾಹಿತಿ ನಾವು ಆದಷ್ಟು ತಲೆಯಲ್ಲಿ ತಿಳುವಳಿಕೆ ಖಂಡಿತ. ಇಟ್ಕೊಂಡು ತಿಳ್ಕೊಂಡು ಖಂಡಿತ ನೋಡಿ ಕೇಳಿ ಅಥವಾ ಕಲ್ತ್ಕೊಂಡು ಆ ಥರ ತಿಳುವಳಿಕೆ ಇಟ್ಟು ಕೃಷಿ ಖಂಡಿತ. ಮಾಡಬೇಕು. ಈಗ ನಾವು ಬಾಕಿದು ಬೇಡ, ಇದೇ ಅಡುಗೆನೆ ಮತ್ತೆ ಬರ್ತೀನಿ ನಾನು. ಹಾಂ ನಮ್ಮ ಮನೆಯಲ್ಲಿ ಅಮ್ಮನೋ ನಮ್ಮ ಹೆಣ್ಣುಮಕ್ಕಳು ಅಡುಗೆ ಮಾಡ್ತಾರೆ. ಹಾಂ ಎಲ್ಲ ಒಂದು ದಿವಸ ನಮ್ಗೆ ಅಡುಗೆ ಮಾಡೋ ಪರಿಸ್ಥಿತಿ ಬರುತ್ತೆ. ಹ್ಮ್. ಸಾಂಬಾರು ಮಾಡಬೇಕು, ಅದಕ್ಕೆ ಇಂತಿಂಥದ್ದು ಹಾಕಿ ಅಂತ ಅವ್ರು ಹೇಳ್ತಾರೆ. ಅವ್ರು ಹೇಳಿದ್ದಾರೆ ಅಂತ ನಾವು ಮಾಡೋಕೆ ಹೋದ್ರೆ ಖಂಡಿತ ನಮ್ಮ ಹತ್ರ ತಿನ್ನೋಕೆ ಬರಲ್ಲ. ಯಾಕೆಂದ್ರೆ ನಮ್ಮ ಪ್ರಾಕ್ಟಿಕಲ್ ಗೊತ್ತಿಲ್ಲ ನಮಗೆ. ಅದು ಯಾವಾಗ ಹಾಕಬೇಕು, ಎಷ್ಟು ಹಾಕಬೇಕು, ಏನು ಹಾಕಬೇಕು, ಅದು ಯಾವುದು ನಮ್ಗೆ ಗೊತ್ತಿರಲ್ಲ. ಏನೇನು ಹಾಕಬೇಕು ಅಂತ ಅವ್ರು ಲೀಸ್ಟ್ ಕೊಟ್ಟರು ನಮ್ಮ ಹತ್ರ ಮಾಡೋಕೆ ಬರಲ್ಲ. ಅದೇ ರೀತಿ ಕೃಷಿ ಸಹಿತ ಯೂಟ್ಯೂಬ್ ನೋಡ್ಕೊಂಡು ಕೃಷಿ ಮಾಡಿದ್ರು 100ಕ್ಕೆ 100 ಸೋಲ್ತಾರೆ. ನಿಜ. ಹಾಗೆ ನಮಗೆ ಅದರಲ್ಲಿ ಆಸಕ್ತಿ ಇದ್ದು ಸರಿಯಾಗಿ ಮಾರ್ಗದರ್ಶನ ಇಲ್ಲ ಅಥವಾ ಮಾಹಿತಿ ಇಲ್ಲ ಅಂದ್ರೆ ನಾವು ಸೋಲ್ತೀವಿ. ಇನ್ನೊಂದು ಅವನು ಮಾಡ್ತಾನೆ ನಾನು ಮಾಡ್ತೀನಿ ಅಂದ್ರೂ ಆಗೋಲ್ಲ. ಹಾಗೆ ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ, ನಾನು ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡ್ತೀನಿ, ನಾನು ಕೃಷಿ ಮಾಡ್ತೀನಿ ಅಂದ್ರೂ ಸೋಲ್ತಾರೆ ರೈತ.